ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ನಿಮ್ಮ FA1 ಆಗೋಗಿದೆ. ಈಗ ನಿಮ್ಮ FA1 ಶುರು ಆಗೋಕ್ಕಿದೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನಿಮಗೆ ಏನು ಗೊತ್ತಿರಬೇಕಂದ್ರೆ ಬೋರ್ಡ್ಸಿಗೆ ನಿಮ್ಮ ಪೇಪರ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತ ಗೊತ್ತಾಗಬೇಕು. ಸೊ ಸ್ಟೂಡೆಂಟ್ಸ್, ನೀವು ನೋಡಬೇಕಾದ್ರೆ MCQ ಕ್ವಶನ್ಸ್ ಎಷ್ಟು ಬರುತ್ತೆ, ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ ಕ್ವಶನ್ ಎಷ್ಟು ಬರುತ್ತೆ, ಡೂ ಆಸ್ ಡೈರೆಕ್ಟೆಡ್ ಕ್ವಶನ್ಸ್ ಎಷ್ಟು ಬರುತ್ತೆ, ಓಕೆ, ಮತ್ತು ನೀವು ಎಕ್ಸ್ಟ್ರಾ ಕ್ವಶನ್ಸ್ ಎಷ್ಟು ಬರುತ್ತೆ, 3 ಮಾರ್ಕ್ ಕ್ವಶನ್ಸ್ ಎಷ್ಟು ಬರುತ್ತೆ, ಸೊ ಆನ್ ಆ್ಯಂಡ್ ಸೋ ಫೋರ್ತ್. ಸೊ ಇಷ್ಟು ಎಲ್ಲ ನೀವು ತಿಳ್ಕೊಬೇಕು. ಸೊ ಜೊತೆಗೆ ಏನು ಮೇಯ್ನು ಎಷ್ಟು ಕ್ವೆಶ್ಚನ್ಸು ಅದರಲ್ಲಿರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು. ಸೊ ಇಟ್ ಈಸ್ ಅ ರೈಟ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದಿಸ್. ಸೊ ಇದನ್ನು ಈಗಲೇ ನೀವು ಪ್ರಾಕ್ಟೀಸ್ ಮಾಡ್ತಾ ಓದ್ಕೊಂಡು ಬಂದರೆ ಸೊ ಯು ವಿಲ್ ಆಲ್ವೇಸ್ ಬಿ ರೆಡಿ ಫಾರ್ ದ ಬೋರ್ಡ್ ಎಕ್ಸಾಮ್. ಸೊ ಬೋರ್ಡ್ ಎಕ್ಸಾಮಲ್ಲಿ ಇನ್ನೂ ಬೆಟ್ರಾಗಿ ನೀವೇನು ಮಾಡ್ಬೋದು, ನೀವು ಪರ್ಫಾರ್ಮ್ ಮಾಡ್ಬೋದು. ಸೊ ಎಸ್, ಬೋರ್ಡ್ ಪೇಪರ್ ಪ್ಯಾಟರ್ನ್ಸ್ ಹಿಂಗೆ ಇರುತ್ತೆ. ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್ ಲಿಸನ್ ಕೇರ್ಫುಲಿ. ಬೋರ್ಡ್ ಪೇಪರ್ ಪ್ಯಾಟರ್ನ್ಸ್ ಹಿಂಗೆ ಇರುತ್ತೆ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡೋಣ, ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ಮೈನ್ ನಿಮಗೆ MCQ ಕ್ವೆಶ್ಚನ್ಸ್ ಬರುತ್ತೆ. 4 ಕ್ವೆಶ್ಚನ್ಸ್ 1 ಮಾರ್ಕ್ಗೆ. ಸೊ ಫಸ್ಟ್ ಮೈನು MCQ ಕ್ವೆಶ್ಚನ್ಸು, MCQ ಕ್ವೆಶ್ಚನ್ಸ್ ಫಾರ್ 4 ಮಾರ್ಕ್ಸ್. ಓಕೆ, ಸೊ 4 ಕ್ವೆಶ್ಚನ್ಸು 4 ಮಾರ್ಕ್ಸ್ಗೆ ಬರುತ್ತೆ. ಓಕೆ, ಸೊ ಏನೆಲ್ಲ ಕೇಳಿರ್ತಾರೆ ಅದರಲ್ಲಿ. ಓಕೆ, ನೋಡಿ ಇಲ್ಲಿ ಕ್ವೆಶ್ಚನ್ ಟ್ಯಾಗ್ ಕ್ವೆಶ್ಚನ್ ಬಂದಿದೆ. ಸೊ ಅಗೇನ್ ಇದರಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ. ಸೊ ಇದ್ರಲ್ಲಿ ನೋಡಬೇಕಾದ್ರೆ ವಾಟ್ ಇಸ್ ದೇರ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಓಕೆ, ಸೊ ಕಾನ್ವರ್ಸೇಷನ್ ಫಿಲ್ ದ ಬ್ಲ್ಯಾಂಕ್ಸ್, ರೈಟ್. ಓಕೆ, ಸೊ ಎಸ್, ಇಫ್ ಕ್ಲಾಸ್ ಕ್ವೆಶ್ಚನ್ಸು. ಓಕೆ, ಆಲ್ ರೈಟ್. ಹಂಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಸೊ ಒಂದು ಲಾಸ್ಟ್ ಕ್ವೆಶ್ಚನ್ ಎಲ್ಲಿಂದ ಬರುತ್ತೆ ನಮಗೆ, ಇನ್ಫಿನಿಟಿವ್. ಓಕೆ, ಇನ್ಫಿನಿಟಿವ್ ಇಂದ ಒಂದು ಕ್ವೆಶ್ಚನ್. ಸೊ ಈ ರೀತಿ ಏನು ಮಾಡಿರ್ತಾರೆ, 4 ಕ್ವೆಶ್ಚನ್ಸ್ ಕೇಳಿರ್ತಾರೆ. ಮೇಜರ್ಲಿ ಸ್ಟೂಡೆಂಟ್ಸ್ ಈ ಒಂದು 4 ಟಾಪಿಕ್ಸ್ ಏನಾಗುತ್ತೆ, ರಿಪೀಟ್ ಆಗುತ್ತೆ. ಸೊ ಏನು, ಇಫ್ ಕ್ಲಾಸ್ ಕ್ವೆಶ್ಚನ್ಸು, ಇನ್ಫಿನಿಟಿವ್ ಕ್ವೆಶ್ಚನ್ಸು, ದೆನ್ ಬೇರೇನಿತ್ತು, ಲೆಟ್ಸ್ ಸಿ. ಓಕೆ, ಸೊ ಇಫ್ ಕ್ಲಾಸ್, ಇನ್ಫಿನಿಟಿವು, ದೆನ್ ಲ್ಯಾಂಗ್ವೇಜ್ ಫಂಕ್ಷನು, ದೆನ್ ಕ್ವೆಶ್ಚನ್ ಟ್ಯಾಗ್. ಓಕೆ, ಸೊ ಎಸ್, ಸೊ ಇದು ಬಂದು ನಮಗೆ ಬಂದೇ ಬರುತ್ತೆ. ಆಲ್ ರೈಟ್. ಸೊ ಫಸ್ಟ್ ಮೈನು 4 ಕ್ವೆಶ್ಚನ್ಸು MCQ ಟೈಪು. ಸೊ ಅದಾದಮೇಲೆ ನಮಗೆ ಸೆಕೆಂಡ್ ಮೈನು ಡೂ ಆಸ್ ಡೈರೆಕ್ಟೆಡ್ ಕ್ವೆಶ್ಚನ್ಸ್ ಬರುತ್ತೆ. ಓಕೆ, ಸೊ 12 ಕ್ವೆಶ್ಚನ್ಸು ಅಗೇನ್ 1 ಮಾರ್ಕಿಗೆ. ಸೊ 12 ಕ್ವೆಶ್ಚನ್ಸು ಅಗೇನ್ 1 ಮಾರ್ಕಿಗೆ. ಓಕೆ, ಸೊ ನೋಡಿ ಸಿಲಬಲ್ ವರ್ಡಿಂದ, ಓಕೆ, ಕಲೆಕ್ಟಿವ್ ವರ್ಡ್. ಓಕೆ, ರೈಟ್. ಸೊ ಮೇಕ್ ನೋಡು, ಮೇಕ್ನ ಇಟ್ಕೊಂಡು ಮೇಕ್ ನಾಯ್ಸ್, ಮೇಕ್ ರೈನ್, ಮೇಕ್ ಲೇಟ್, ಮೇಕ್ ಟಯರ್ಡ್. ಸೊ ಯಾವ ವರ್ಡ್ ಕರೆಕ್ಟಾಗಿ ಬರುತ್ತೆ ಅಂತ ಬರಿಬೋದು. ಓಕೆ, ಸೊ ನೆಕ್ಸ್ಟು ಆರ್ಟಿಕಲ್ ಕ್ವೆಶ್ಚನ್ಸ್ ಇದೆ ನೋಡಿ, ಆರ್ಟಿಕಲ್ಲು, ದೆನ್ ಲಿಂಕರು, ಅದರ್ವೈಸ್ ಕಾಲ್ಡ್ ಆಸ್ ಕಂಜಂಕ್ಷನ್ ಆಲ್ಸೋ ನೋಡಿ. ಆಮೇಲೆ ಪ್ರೆಪೋಸಿಷನಿಂದ ಒಂದು ಕ್ವೆಶ್ಚನು. ಓಕೆ, ವರ್ಬ್ ಫಾರ್ಮು, ಓಕೆ, ಕರೆಕ್ಟ್ ಟೆನ್ಸು. ಓಕೆ, ಸೊ ಈ ವೆಯ್ಟ್ ಎಂಬ ವರ್ಬ್ದು ಕರೆಕ್ಟ್ ಟೆನ್ಸ್ನ ಬರಿಬೇಕು. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್ ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚ್ ತುಂಬ ಇಂಪಾರ್ಟೆಂಟು. ಓಕೆ, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಇನ್ ದ ಬ್ರಾಕೆಟ್ಸ್. ಓಕೆ, ಸೊ ಈ ಒಂದು ಆನೆಸ್ಟ್ನ ಕರೆಕ್ಟ್ ಫಾರ್ಮಲ್ಲಿ ಬರಿಬೇಕು. ಓಕೆ, ಲೈಟ್ನ ವರ್ಬ್ ಆಗಿ ಯೂಸ್ ಮಾಡಿಬಿಟ್ಟು ಒಂದು ಸೆಂಟೆನ್ಸ್ನ ಬರಿಬೇಕು ನೋಡಿ. ಡಿಗ್ರೀಸ್ ಆಫ್ ಕಂಪ್ಯಾರಿಷನಿಂದ active and passive voice, then obviously reported speech. Okay, so these are the topics that will be asked. So ಹಾಗಾಗಿ ಸ್ಟೂಡೆಂಟ್ಸ್, ಫಸ್ಟ್ ಮೇನು 4 MCQ ಕ್ವೆಶ್ಚನ್ಸು, ಅದಾದಮೇಲೆ ಸೆಕೆಂಡ್ ಮೇನು 12 ಕ್ವೆಶ್ಚನ್ಸು ಡೂ ಆಸ್ ಡೈರೆಕ್ಟೆಡ್ ಟೈಪಲ್ಲಿ. ಸೊ ಇಷ್ಟು ನೀವು ನೆನಪಲ್ಲಿಟ್ಕೊಳ್ಳಿ, ಇದನ್ನೇ ಫಾಲೋ ಮಾಡ್ತಾರೆ. ಓಕೆ, ಸೊ ರೈಟ್, ಲೆಟ್ಸ್ ಗೋ ಟು ದ ಥರ್ಡ್ ಮೇನ್. ವೆರಿ 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 ಇಂಪಾರ್ಟೆಂಟ್. ಥರ್ಡ್ ಮೇನಲ್ಲಿ ಏನು ಮಾಡಿರ್ತಾರೆ ಅಂದರೆ 2 ಮಾರ್ಕ್ ಗ್ರಾಮರ್ ಕ್ವೆಶ್ಚನ್ಸ್ ಕೇಳಿರ್ತಾರೆ. ಓಕೆ, ನೋಡಿ 2 ಮಾರ್ಕ್ ಗ್ರಾಮರ್ ಕ್ವೆಶ್ಚನ್. ಸೊ ಫಸ್ಟು ಮೇನು 1 ಮಾರ್ಕು, ಸೆಕೆಂಡ್ ಮೇನ್ ಕೂಡ 1 ಮಾರ್ಕು. ಫಸ್ಟ್ ಮೇನ್ MCQ 1 ಮಾರ್ಕು, ಸೆಕೆಂಡ್ ಮೇನು ಡೂ ಆಸ್ ಡೈರೆಕ್ಟೆಡ್ 1 ಮಾರ್ಕು. ಈಗ ಥರ್ಡ್ ಮೇನಲ್ಲಿ ನಮಗೆ 2 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿರ್ತಾರೆ. ಏನಿಲ್ಲ, ಸೆಂಟೆನ್ಸ್ ಕರೆಕ್ಷನ್ನ ಮಾಡಿ, ಸೊ ಆ ಒಂದು ಸೆಂಟೆನ್ಸ್ ಏನು ಮಾಡಬೇಕು, ರೀರೈಟ್ ಮಾಡಬೇಕು. ಓಕೆ, ಸೊ ಪೂರ್ತಿ ಸೆಂಟೆನ್ಸ್ನ ಕೂಡ ಮತ್ತೊಮ್ಮೆ ರೀರೈಟ್ ಮಾಡಿ ಬರೀಬೇಕು. ಸೊ ಇದು ನಮಗೆ 2 ಮಾರ್ಕ್ಸಿಗೆ ಒಂದು ಕ್ವೆಶ್ಚನ್ ಬರುತ್ತೆ. ರೈಟ್. ಸೊ ಲೆಟ್ ಅಸ್ ಮೂವ್ ಆನ್ ಫಾರ್ವರ್ಡ್. ಈಗ 2 ಮಾರ್ಕ್ ಕ್ವೆಶ್ಚನ್ಸು 2 to 3 ಸೆಂಟೆನ್ಸಲ್ಲಿ ಬರೀಬೇಕು. ಎಷ್ಟು, 7 ಕ್ವೆಶ್ಚನ್ಸ್ ಕೇಳಿರ್ತಾರೆ. 7 ಕ್ವೆಶ್ಚನ್ಸು 2 ಮಾರ್ಕಿಗೆ ಬರುತ್ತೆ. ಓಕೆ, ಸೊ ಒಟ್ಟಿಗೆ 4 ಮಾರ್ಕ್ಸು ಈ ಒಂದು ಮೇನಿಂದ. 2 ಮಾರ್ಕ್ ಕ್ವೆಶ್ಚನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ಸೊ ಇದರಲ್ಲಿ 2 ಚಾಯ್ಸ್ ಕ್ವೆಶ್ಚನ್ಸ್ ಬರುತ್ತೆ. 7 ಕ್ವೆಶ್ಚನ್ಸ್ ಅಂದರೆ 9 ಕ್ವೆಶ್ಚನ್ಸ್ ಕೇಳಿರ್ತಾರೆ. ಸೊ ಚಾಯ್ಸ್ ಬಂದು ನಿಮಗೆ ಸಪ್ಲಿಮೆಂಟರಿ ರೀಡಿಂಗಿಂದ ಬರುತ್ತೆ. ಸೊ ಮಿಕ್ಕಿರುವ ಪ್ರತಿಯೊಂದು ಲೆಸನ್ನ ಕೂಡ ನೀವು ಓದಬೇಕು ಸ್ಟೂಡೆಂಟ್ಸ್. ಚಾಯ್ಸಸ್ ಬಂದು ಸಪ್ಲಿಮೆಂಟರಿ ರೀಡಿಂಗ್ ಮಾತ್ರ ಕೊಟ್ಟಿರ್ತಾರೆ. ಓಕೆ, ಸೊ ಏನೇನು ಸಪ್ಲಿಮೆಂಟರಿ ರೀಡಿಂಗ್ ನಿಮಗಿದೆ. ಓಕೆ, ಸೊ ಇಲ್ಲಿ ನೋಡಬೇಕಾದ್ರೆ ಡಿಕ್ಕಿ ಡಾಲ್ಮಾಯಿಂದ ಒಂದು ಸಪ್ಲಿಮೆಂಟರಿ ರೀಡಿಂಗು, ಅದನ್ನು ಬರಿಬೋದು, ಅಥವಾ ನಾರಾಯಣಪುರ್ ಇನ್ಸಿಡೆಂಟ್ ಬರಿಬೋದು. ಅದಾದಮೇಲೆ ನಮಗೆ ಗ್ರೇಟ್ ಮಾರ್ಟಿಯರ್ ಎವರ್ ಥಿಯರಿಸ್ಟ್ ಒಂದು ಲೆಸನ್ನು, ಅದನ್ನು ಬಿಟ್ಟರೆ ನಮಗೆ ಬೋರ್ಡ್ ಆಫ್ ಹ್ಯಾಪಿನೆಸ್ ಒಂದು ಲೆಸನು, ಒಂದು ಸಪ್ಲಿಮೆಂಟರಿ ಲೆಸನು. ಇದರಲ್ಲಿ ಒಂದು ಚೂಸ್ ಮಾಡ್ಬೋದು. ಸೊ ಯು ಕ್ಯಾನ್ ಐದರ್ ಚೂಸ್ ನಾರಾಯಣಪುರ್ ಇನ್ಸಿಡೆಂಟ್ ಆರ್ ಡಿಕ್ಕಿ ಡಾಲ್ಮಾ, ಅದನ್ನು ಬಿಟ್ಟು ಗ್ರೇಟ್ ಮಾರ್ಟಿಯರ್ ಎವರ್ ಥಿಯರಿಸ್ಟು, ಇಲ್ಲಾಂದರೆ ಯು ಕ್ಯಾನ್ ರೈಟ್ ಫ್ರಮ್ ಬೋರ್ಡ್ ಆಫ್ ಹ್ಯಾಪಿನೆಸ್. ಸೊ ಇಷ್ಟೇ ನಿಮಗೆ ಚಾಯ್ಸ್ ಇರುತ್ತೆ. ಬರೀ ಸಪ್ಲಿಮೆಂಟರಿ ರೀಡಿಂಗ್ಸಲ್ಲಿ ಮಾತ್ರ ಚಾಯ್ಸ್ ಇರುತ್ತೆ. ಮಿಕ್ಕಿರುವ 2 ಮಾರ್ಕ್ ಕ್ವೆಶ್ಚನ್ಸ್ ಎಲ್ಲ ನೀವು ಲೆಸನ್ಸಿಂದ ಓದ್ಕೊಳ್ಳೇಬೇಕು. ಓಕೆ, ಸೊ ಎಸ್, ಇನ್ನೂ ಡೀಟೇಲ್ಡಾಗಿ ಬೇರೆ ಬೇರೆ ವೀಡಿಯೋಸ್ನ ಮಾಡ್ತಾ ಹೋಗೋಣ ಸ್ಟೂಡೆಂಟ್ಸ್. ಸೊ ಇನ್ನೂ ಬ್ಲೂ ಪ್ರಿಂಟ್ ಬಂದು ನಮಗೆ ಫಿಕ್ಸ್ಡ್ ಆಗಿ ಬರಬೇಕಾದ್ರೆ ದೆನ್ ವಿ ಕ್ಯಾನ್ ಗೆಟ್ ಆನ್ ಟು ದ ಡೀಟೇಲ್ಸಿಂದ ಯಾವ ಲೆಸನ್ಸು, ಯಾವ ಕ್ವೆಶ್ಚನ್ಸು, ಎಷ್ಟು ಮಾರ್ಕ್
ಮಾರ್ಕ್ಗೆ ಬರುತ್ತೆ ಅಂತ ಈಸಿಯಾಗಿ ನಾವು ಓದ್ತಾ ಬರೋಣ. ಆಲ್ ರೈಟ್, ಸೊ ಲೆಟ್ ಅಸ್ ಮೂವ್ ಆನ್ ಫಾರ್ವರ್ಡ್. ನಾವು ಈಗ 3 ಮಾರ್ಕ್ ಕ್ವಶನ್ಸು. ಓಕೆ, ಸೊ ಇದರಲ್ಲಿ 5 to 6 ಸೆಂಟೆನ್ಸ್ ಬರೀಬೇಕು. ಸೊ ನನ್ನ ಕೇಳಿದ್ರೆ ಸ್ಟೂಡೆಂಟ್ಸ್, ಸೊ 3 ಮಾರ್ಕ್ಗೆ ರೈಟ್ ಅಟ್ಲೀಸ್ಟ್ 7 to 8 ಸೆಂಟೆನ್ಸಸ್. ಇಟ್ಸ್ ಆಲ್ವೇಸ್ ಬೆಟರ್ ಟು ರೈಟ್ 1 ಸೆಂಟೆನ್ಸ್ ಎಕ್ಸ್ಟ್ರಾ. ಸೊ ಎಸ್, ಕರೆಕ್ಟಾಗಿ ಫ್ರೇಮ್ ಮಾಡಿ ಬರೆದ್ರೆ ತೊಂದರೆ ಆಗಲ್ಲ ನಿಮಗೆ, ರೈಟ್? ಸೊ ಎಸ್, 2 ಕ್ವಶನ್ಸ್ ಕೇಳಿರ್ತಾರೆ, ಇದರಲ್ಲಿ ಚಾಯ್ಸ್ ಕೊಡಲ್ಲ. ಸೊ 2 ಮಾರ್ಕ್ 2 ಕ್ವಶನ್ಸು 3 ಮಾರ್ಕ್ಗೆ 2 ಬರಿಬೇಕಾಗುತ್ತೆ. ಓಕೆ, ಸೊ ಲೆಟ್ ಅಸ್ ಮೂವ್ ಆನ್. ಎಕ್ಸ್ಟ್ರಾಕ್ಟ್ ಕ್ವಶನ್ಸ್. ಓಕೆ, ಸೊ ಎಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ಕೇಳಿರ್ತಾರೆ? 4 ಎಕ್ಸ್ಟ್ರಾ ಕ್ವಶನ್ಸ್ ಕೇಳಿರ್ತಾರೆ 3 ಮಾರ್ಕ್ಗೆ. 4 ಎಕ್ಸ್ಟ್ರಾ ಕ್ವಶನ್ಸ್ ಕೇಳಿರ್ತಾರೆ 3 ಮಾರ್ಕ್ಗೆ. ಅಗೇನ್ ಸೊ ಎಸ್, ಸೊ ಈ ರೀತಿ ಇರುತ್ತೆ. ಸೊ ಆಲ್ರೆಡಿ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ ಎಕ್ಸ್ಟ್ರಾ ಕ್ವಶನ್ಸು. ದರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇಸ್ ಅ ಪಾಪ್ಯುಲರ್ ಲೆಸನ್ ಸ್ಟೂಡೆಂಟ್ಸ್. ದರ್ಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ಎಕ್ಸ್ಟ್ರಾ ಕ್ವಶನ್ಸೇ ಬರೋದು. ಸೊ ಹಾಗಾಗಿ ಕ್ವಶನ್ನ ಕೊಟ್ಟಿರ್ತಾರೆ, 3 ಟೈಪ್ಸ್ ಕ್ವಶನ್ಸ್ನ ಕೇಳಿರ್ತಾರೆ, ಸ್ಟೇಟ್ಮೆಂಟ್ ಕೊಟ್ಬಿಟ್ಟು 3 ಟೈಪ್ ಕ್ವಶನ್ಸ್ನ ಕೇಳಿರ್ತಾರೆ, ಅದಕ್ಕೆ ನೀವು ಆನ್ಸರ್ ಮಾಡ್ತಾ ಹೋಗಬೇಕು. ಸೊ ಹಾಗಾಗಿ ಎಷ್ಟು ಎಕ್ಸ್ಟ್ರಾ ಕ್ವಶನ್ಸ್ ಕೇಳಿರ್ತಾರೆ? 4 ಎಕ್ಸ್ಟ್ರಾ ಕ್ವಶನ್ಸ್ ಕೇಳಿರ್ತಾರೆ 3 ಮಾರ್ಕ್ಗೆ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೌ ವಿ ಆರ್ ಮೂವಿಂಗ್ ಆನ್ ಟು ದ ಸೀರಿಯಸ್ ಗ್ರಾಮರ್ ಟಾಪಿಕ್ಸ್. ಸೊ 3 ಮಾರ್ಕ್ ಗ್ರಾಮರ್ ಟಾಪಿಕ್ಸ್ ಏನೇನು ಬರುತ್ತೆ? ಒಂದು ಪ್ರೊಫೈಲ್ ರೈಟಿಂಗ್. ಓಕೆ, ಸೊ ಸ್ಟೂಡೆಂಟ್ಸ್ ನಾನು ಕೇಳಿದ್ರೆ ಒನ್ ಆಫ್ ದ ಈಸಿಯೆಸ್ಟ್ ವೇ ಟು ಸ್ಕೋರ್ ಮಾರ್ಕ್ಸ್ ಇಸ್ ಪ್ರೊಫೈಲ್ ರೈಟಿಂಗ್. ಸೊ ನೋಡಿ, ಪ್ರೊಫೈಲ್ ರೈಟಿಂಗ್ ಇಲ್ಲಿದೆ. ಸೊ ಈ ಒಂದು ಪ್ರೊಫೈಲ್ ರೈಟಿಂಗ್ನ ಇಟ್ಕೊಂಡು ನೀವು 3 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಅದನ್ನು ಬಿಟ್ಟು ನೆಕ್ಸ್ಟು ಡೆವಲಪ್ ದ ಸ್ಟೋರಿ. ಓಕೆ, ಅದು ಕೂಡ ಒಂದು 3 ಮಾರ್ಕ್ ಕ್ವಶನು. ಸೊ 1 more 3 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಸೊ ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಅಂತೀವಿ. ಓಕೆ, ಸೊ ಈ ಒಂದು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಗೇನ್ 3 ಮಾರ್ಕ್ಸ್. ನೋಡಿ, ಪ್ರೊಫೈಲ್ ರೈಟಿಂಗು, ಸ್ಟೋರಿ ಡೆವಲಪ್ಮೆಂಟು ಮತ್ತು ಪಿಕ್ಚರ್ ಡಿಸ್ಕ್ರಿಪ್ಷನ್ 3 ಮಾರ್ಕ್ಸಿಗೆ ಒಟ್ಟಿಗೆ 9 ಮಾರ್ಕ್ಸು. ಈ ಒಂದು ಸ್ಮಾಲ್ ಈಸಿ ವೇ ಟು ಸ್ಕೋರ್ ಮಾರ್ಕ್ಸ್. ಓಕೆ, ಸೊ ಒಂಚೂರು ಎಕ್ಸ್ಟ್ರಾನೇ ಪ್ರಾಕ್ಟೀಸ್ ಮಾಡಿ, ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಆನ್ಸರ್. ಸೊ ಅದನ್ನು ಬಿಟ್ಟರೆ ವಿ ಹ್ಯಾವ್ ಕೋಟ್ ಫ್ರಮ್ ಮೆಮರಿ, ಮೆಮರೈಸೇಷನ್ಗೆ. ಸೊ ಆಲ್ರೆಡಿ ನೋ 4 ಮಾರ್ಕ್ಗೆ ಕ್ವಶನ್ ಇರುತ್ತೆ, ರೈಟ್? ಸೊ 4 ಮಾರ್ಕ್ಗೆ ಕ್ವಶನ್ಸ್ ಇರುತ್ತೆ. ಸೊ ಸ್ಟೂಡೆಂಟ್ಸ್, ನೀವು ಆಲ್ರೆಡಿ FA1ಗೋಸ್ಕರ ಏನು ಓದಿರ್ತೀರಾ? ಕ್ವಾಲಿಟಿ ಆಫ್ ಮರ್ಸಿನ ಓದಿರ್ತೀರಾ, ಐ ನೋ. ಸೊ ಕ್ವಾಲಿಟಿ ಆಫ್ ಮರ್ಸಿ ಬಿಟ್ಟು ನಮಗೆ ಇನ್ನೂ 2 ಪೋಮ್ಸ್ ಬಂದು ಮೆಮರೈಸೇಷನ್ಗೋಸ್ಕರ ಬರುತ್ತೆ. ಓಕೆ, ಒನ್ ಇಸ್ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್, ಮತ್ತು ಇನ್ನೊಂದು ಓಕೆ ದ ಬ್ಲೈಂಡ್ ಬಾಯ್. ಓಕೆ, ಸೊ ಬ್ಲೈಂಡ್ ಬಾಯ್ ಬಂದು ನಮಗೆ ಬರುತ್ತೆ. ಬಟ್ ಇಫ್ ಯು ಸಿ ನೋಟಿಸ್ ಸ್ಟೂಡೆಂಟ್ಸ್, ಸೊ ಒಂದು 5 to 6 ಇಯರ್ಸ್ ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ಬ್ಲೈಂಡ್ ಬಾಯ್ ಅಂತೂ ಮಿಸ್ ಆಗೋದೇ ಇಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಬ್ಲೈಂಡ್ ಬಾಯ್ ಅಂತೂ ಮಿಸ್ ಆಗೋದೇ ಇಲ್ಲ. ಸೊ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಯು ಕ್ಯಾನ್ ರೈಟ್ ಎನಿ ಒನ್. ಹಂಗೆ ಮುಂದೆ ಹೋಗ್ತಾ ಇರೋಣ. ಸೊ ಅದಾದಮೇಲೆ ನಮಗೆ ಫಾಲೋಯಿಂಗ್. ಓಕೆ, ಸೊ ದ ಪ್ಯಾಸೇಜ್ ಕಾಂಪ್ರಿಹೆನ್ಷನ್. ಓಕೆ, ಸೊ ಈ ಒಂದು ಪ್ಯಾಸೇಜ್ ಕಾಂಪ್ರಿಹೆನ್ಷನು ನಮಗೆ 4 ಮಾರ್ಕ್ಗೆ ಕೇಳಿರ್ತಾರೆ. ಸೊ 2 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ. ವಾಟ್ they'll give you 2 questions. ಈ ಒಂದು 2 ಕ್ವೆಶನ್ಸಿಂದ ನೀವು ಏನು ಮಾಡಬೇಕು? ಆನ್ಸರ್ ಮಾಡಬೇಕು. ಅಗೇನ್ 2 ಕ್ವೆಶನ್ಸ್ ಕೊಟ್ಟಿರಬೇಕಾದ್ರೆ ವಾಟ್ ಯು ಹ್ಯಾವ್ ಟು ಡೂ ಇಸ್ ಕರೆಕ್ಟಾಗಿ ನೋಡಿಕೊಂಡು ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಎಸ್, ಬಟ್ ಒನ್ ಇಂಪಾರ್ಟೆಂಟ್ ಥಿಂಗ್, 2 ಕ್ವೆಶನ್ಸ್ ಅಂದರೆ 2 ಮಾರ್ಕ್ಸ್ ಕೊಡಬೇಕಾದ್ರೆ 2 to 3 ಸೆಂಟೆನ್ಸಲ್ಲಿ ಮಿನಿಮಮ್ ಬರೀಬೇಕು. ಇದರಲ್ಲಿ ನೀವೇನು ಮಾಡಿ ಅಂದರೆ ಡೈರೆಕ್ಟಾಗಿ ಪ್ಯಾಸೇಜಿಂದ ಓದ್ಬಿಟ್ಟು ಪ್ಯಾಸೇಜಲ್ಲಿರುವ ಆನ್ಸರ್ನ ತೆಗೆದ್ಬಿಟ್ಟು ಹಾಕಕ್ಕೆ ಹೋಗ್ಬಿಡಿ. ಓಕೆ, ಸೊ ಪ್ಯಾಸೇಜ್ ಓದ್ತೀರಾ, ಪ್ಯಾಸೇಜ್ನ ತೆಗೆದ್ಬಿಟ್ಟು ಪ್ಯಾಸೇಜ್ನ ಹಾಕ್ತೀರಾ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ಏನು ಮಾಡಿ ಬೆಟರು ಆ್ಯಂಡ್ ಬೆಸ್ಟ್ ಅಂದರೆ ಆ ಒಂದು ಕ್ವೆಶ್ಚನ್ನ ಅರ್ಥ ಮಾಡಿಕೊಂಡು ಆನ್ಸರ್ನ ನಿಮ್ಮ ಓನ್ ವರ್ಡ್ಸಲ್ಲಿ ಬರೆಯೋದು ತುಂಬ ಒಳ್ಳೆಯದು ಸ್ಟೂಡೆಂಟ್ಸ್. ಸೊ ಕೀಪ್ ದಿಸ್ ಇನ್ ಮೈಂಡ್, ಕೀಪ್ ದಿಸ್ ರೆಡಿ. ಸೊ ಆನ್ಸರ್ನ ಕರೆಕ್ಟಾಗಿ ನಿಮ್ಮ ಓನ್ ವರ್ಡ್ಸಲ್ಲಿ ಬರೆಯೋದು ಒಳ್ಳೆಯದಾಗುತ್ತೆ. ಯು ಕ್ಯಾನ್ ಸ್ಕೋರ್ ಮೋರ್ ಮಾರ್ಕ್ಸ್. ಆಲ್ ರೈಟ್, ಸೊ ಅದಾದಮೇಲೆ ಎಸ್ ವಿ ಕಮ್ ಟು ಲಾಂಗ್ ಆನ್ಸರ್ಸ್, 4 ಮಾರ್ಕ್ ಕ್ವೆಶ್ಚನ್ಸು. ಸೊ 8 to 10 ಸೆಂಟೆನ್ಸಸ್ಸು. ಅಟ್ಲೀಸ್ಟ್ ಕೀಪ್ ಇಟ್ ಟು 10 ಸೆಂಟೆನ್ಸ್ ಸ್ಟೂಡೆಂಟ್ಸ್. ಸೊ 10 ಸೆಂಟೆನ್ಸ್ ಬರೀಲೇ ಬೇಕು. ಓಕೆ, ಸೊ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕಾದ್ರೆ ಒಂಚೂರು 2 lines 3 lines ಎಕ್ಸ್ಟ್ರಾ ಬರೀಲೇಬೇಕಾಗುತ್ತೆ. ಓಕೆ, ಸೊ ವಾಟ್ ಯು ಗೆಟ್? ಗ್ರ್ಯಾಂಡ್ ಮಾರ್ಕ್ ಕ್ಲೇಮ್ಸ್ ಟ್ರೀ ಅಂತೂ ಆಲ್ವೇಸ್ ದೇರ್ ಇನ್ ದಾಟ್. ಸೊ ನಿಮಗೂ ಅದು ಗೊತ್ತಿದೆ, ರೈಟ್? ಸೊ ಇನ್ನೂ ಡೀಟೇಲಾಗಿ ನೋಡೋಣ ಸ್ಟೂಡೆಂಟ್ಸ್. ಲೆಟ್ ದ ಬ್ಲೂ ಪ್ರಿಂಟ್ ಕಮ್. ಈ ವರ್ಷದ್ದು ಬ್ಲೂ ಪ್ರಿಂಟ್ ಬರಲಿ. ಸೊ ಎಸ್, ಬ್ಲೂ ಪ್ರಿಂಟಲ್ಲಿ ಅಷ್ಟೊಂದು ಚೇಂಜಸ್ ಇರಲ್ಲ, ಆದರೆ ಕೂಡ ಬ್ಲೂ ಪ್ರಿಂಟ್ ಬರಲಿ. ಇನ್ನೂ ಡೀಟೇಲ್ಡಾಗಿ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಸೊ ಇಷ್ಟು ನೀವು ಪೇಪರ್ ಪ್ಯಾಟರ್ನ ನೀವು ಅರ್ಥ ಮಾಡ್ಕೊಳ್ಳಿ ಸದ್ಯಕ್ಕೆ, ರೈಟ್? ಸೊ ಏನು? ಸೊ ದೆನ್ ಆಫ್ಟರ್ the 4 mark long answer, then we have essay ಕೂಡ ನಿಮಗೆ 4 ಮಾರ್ಕ್ಗೆ ಬರುತ್ತೆ. ಓಕೆ, ಸೊ 4 ಮಾರ್ಕ್ಗೆ essay ಬರುತ್ತೆ. ಅಗೇನ್ ರೈಟ್ 1 page ಸ್ಟೂಡೆಂಟ್ಸ್, 1 to 1.5. ಸೊ 1 to 1.5 ಪೇಜ್ ಬಂದು ನೀವು ಬರೀಲೇಬೇಕು ಸ್ಟೂಡೆಂಟ್ಸ್ ಎಸ್ಸೆ, ರೈಟ್? ಸೊ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ರೈಟಿಂಗ್ ಸ್ಕಿಲ್ಸ್. ಓಕೆ, ಸೊ ಈ ಒಂದು ರೈಟಿಂಗ್ ಸ್ಕಿಲ್ಸ್ನ ಈಗಲೇ ನೀವೇನು ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಸೊ ಬ್ಲೂ ಪ್ರಿಂಟ್ ಪ್ರಕಾರನ ಕೂಡ ಓದ್ಕೊಳ್ಳಿ, LBA ಕೂಡ ಓದ್ಕೊಳ್ಳಿ. ಅಗೇನ್ ಬೋರ್ಡ್ ಪೇಪರ್ ಪ್ಯಾಟರ್ನ್ಸ್ ತುಂಬ ಇಂಪಾರ್ಟೆಂಟು. ಸೊ ಯಾವ ಲೆಸನ್ಸು ಯಾವ ಪೇಪರ್ ಪ್ಯಾಟರ್ನಲ್ಲಿ ಎಷ್ಟು ಮಾರ್ಕಿಗೆ ಬರುತ್ತೆ ಅದನ್ನು ಕೂಡ ನೀವು ಓದ್ಕೋಬೇಕು. ಸೊ ಇದನ್ನು ನೀವು ನೋಡ್ತಾ ಬಂದರೆ ಯು ಕ್ಯಾನ್ ಸ್ಕೋರ್ ಬೆಟರ್ ಆ್ಯಂಡ್ ವೆಲ್. ಓಕೆ, ಸೊ ಈಗ ಕೊನೆಗೆ ವಿ ಹ್ಯಾವ್ ಲೆಟರ್ ರೈಟಿಂಗ್. ಓಕೆ, ಸೊ ಲೆಟರ್ ರೈಟಿಂಗಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಯು ಕ್ಯಾನ್ ರೈಟ್ ಫಾರ್ಮಲ್ ಲೆಟರ್ ಆರ್ ಇನ್ಫಾರ್ಮಲ್ ಲೆಟರ್. ಫಾರ್ಮಲ್ ಲೆಟರ್ನ ಈಸಿ ಇರುತ್ತೆ ಅಂದರೆ ಫಾರ್ಮಲ್ ಲೆಟರ್ನ ಬರೀರಿ. ಇನ್ಫಾರ್ಮಲ್ ಲೆಟರ್ ಈಸಿ ಇದ್ದರೆ ಇನ್ಫಾರ್ಮಲ್ ಲೆಟರ್ನ ಬರೀರಿ. ಇಟ್ಸ್ ಅಪ್ ಟು ಯು, ಪ್ಯೂರ್ಲಿ ಅಪ್ ಟು ಯು. ಫಾರ್ಮಲ್ ಲೆಟರ್ಗೆ ನಾವು
ಇಂಪರ್ಸನಲ್ ಲೆಟರ್ ಅಂತ ಕೂಡ ಅನ್ಬೋದು, ಮತ್ತು ಇನ್ಫಾರ್ಮಲ್ ಲೆಟ್ರಿಗೆ ಪರ್ಸನಲ್ ಲೆಟರ್ ಅಂತ ಕೂಡ ಅನ್ಬೋದು. ಸೊ ಹಾಗಾಗಿ ಸ್ಟೂಡೆಂಟ್ಸ್, ಇದು ನಿಮ್ಮ ಬೋರ್ಡ್ ಪೇಪರ್ ಪ್ಯಾಟರ್ನ್ಸ್ ಆಗಿರುತ್ತೆ. ಸೊ ಈಗಲಿಂದನೇ ನೀವು ಪ್ಯಾಟರ್ನ್ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಯು ವಿಲ್ ಹ್ಯಾವ್ ಅ ಬೆಟರ್ ಅಡ್ವಾಂಟೇಜ್ ಇನ್ ರೈಟಿಂಗ್ ಯುವರ್ ಎಕ್ಸಾಮ್ಸ್. ಓಕೆ, ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ದಟ್. ಆಲ್ರೈಟ್ ಸ್ಟೂಡೆಂಟ್ಸ್, ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸೋಣ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನ್ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು, ನಿಮ್ಮ ಬೋರ್ಡ್ಸ್ಗೆ ಯಾವ ರೀತಿ ಹೆಲ್ಪ್ ಇದ್ದರೆ ನಮ್ಮ ಕಡೆಯಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ನಿಸ್ತು, ಆ ಒಂದು ಸಜೆಷನ್ನ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಆ ರೀತಿ ವೀಡಿಯೋಸ್ ನಿಮಗೋಸ್ಕರ ತೊಗೊಬರ್ತೀವಿ. ಓಕೆ, ಸಿ ಆಲ್ ನೆಕ್ಸ್ಟ್ ಟೈಮ್, ಬಾಯ್.